never thought I'd find somebody just like you. I never thought I'd find somebody just like you. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಹಾಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಮಲೆನಾಡು ಹಾಗೂ ಸೌತ್ ಕೇಂದ್ರ ಸ್ಪೆಷಲ್ ಪತ್ರೊಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋನ ಒಂಚೂರು ಸ್ಕಿಪ್ ಮಾಡಿದೆ ನೋಡಿ. ಯಾಕೆ ಅಂತ ಹೇಳಿದರೆ, ಈ ವಿಡಿಯೋದಲ್ಲಿ ನಾವು ಎಷ್ಟು ಪ್ರಮಾಣದಲ್ಲಿ ಇಂಗ್ರೀಡಿಯೆಂಟ್ಸ್ನ ಬಳಸ್ತೀವಿ ಎಲ್ಲದೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಈಗ ನಾವು ಪತ್ರೊಡೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ನೀವು ನೋಡ್ಬೋದು, ನಾವು ಕೆಸಿನೆಲೆ ಕುಯ್ಯಕ್ಕೆ ಹೋಗ್ತಿದ್ದೀವಿ. ನೋಡೋಣ ಕೆಸಿನೆಲೆ ಹೆಂಗೆ ಬೆಳೆದಿದೆ, ಯಾವ ರೀತಿ ಬೆಳೆದಿದೆ ನೋಡೋಣ ಬನ್ನಿ. ನಾವೆಲ್ಲ ಕುಯ್ಕೊಂಡು ಬಂದಿದ್ದೀವಿ. ಬನ್ನಿ ಇದನ್ನೀಗ ನೀಟಾಗಿ ತೊಳ್ಕೊಳ್ಳೋಣ. ನಾವಿವಾಗ 50 ಆಲ್ಗೆಸವನ್ನು ಉಪಯೋಗಿಸ್ಕೊತಿದ್ದೀವಿ. 50 ಆಲ್ಗೆಸವನ್ನು ನಾವು ನೀಟಾಗಿ ತೊಳೆದು ಆರಕ್ಕೆ ಹಾಕೊಂಡಿದ್ದೀವಿ. ಇದಿವಾಗ ನಾವು ಪತ್ರೊಡೆ ಮಾಡೋದಕ್ಕೆ ಯಾವ್ಯಾವ ಮಸಾಲನ ಬಳಸ್ಕೊತೀವಿ ನೋಡೋಣ. ಇದಿವಾಗ ನಾವು 50 ಎಲೆಗೆ 1 ಕಪ್ನಷ್ಟು ಜೀರಿಗೆ ಮೆಣಸನ್ನು ಬಳಸ್ಕೊಂಡಿದ್ದೀವಿ. ಜೀರಿಗೆ ಮೆಣಸು ಇಲ್ಲ ಅಂದರೆ ಹಸಿ ಮೆಣಸು, ಅಚ್ಕಾರದ ಪುಡಿ ಯಾವುದನ್ನಾದ್ರೂ ನೀವು ಬಳಸ್ಕೋಬೋದು. ಹಾಗೂ 1 ಕಪ್ನಷ್ಟು ಕಲ್ಲುಪ್ಪನ್ನು ಬಳಸ್ಕೊಂಡಿದ್ದೀವಿ. ಹಾಗೂ 2 ಟೇಬಲ್ ಸ್ಪೂನಷ್ಟು ಜೀರಿಗೆ, 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಗೂ 1 ಕಪ್ನಷ್ಟು ಲಿಂಬೆ ರಸವನ್ನು ಹಾಕ್ಕೊಂಡಿದ್ದೀವಿ. ಈ ಲಿಂಬೆ ರಸ, ಉಪ್ಪು, ಖಾರನೆಲ್ಲ ನೀವು ನೀಟಾಗಿ ನಾವು ಹೇಳಿದಷ್ಟು ಪ್ರಮಾಣದಲ್ಲಿ ಹಾಕ್ಕೊಬೇಕು. ಯಾಕೆಂತ ಹೇಳಿ ಗಂಟ್ಲು ತುರ್ಸೋಂಥ ಚಾನ್ಸಸ್ ಇರುತ್ತೆ. ಇದಿವಾಗ ನಾವು 1 ಓಲ್ನಷ್ಟು ಕಾಯನ್ನು ತುರ್ಕೊಂಡು ಹಾಕ್ಕೊಂಡಿದ್ದೀವಿ. ಹಾಗೂ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀವಿ. ನೀಟಾಗಿ ರುಬ್ಕೊಂಡು ಒಂದು ಬಾಣಲಿಗೆ ಹಾಕ್ಕೊಳ್ಳೋಣ. ಇದಿವಾಗ ನಾವು 2.5 ಗಂಟೆಗಳ ಕಾಲದಷ್ಟು 4 ರಿಂದ 5 ಕಪ್ಪು ಅಕ್ಕಿ, 1 ಕಪ್ನಷ್ಟು ಕಡಲೆ ಹಾಗೂ 5 ರಿಂದ 6 ಟೇಬಲ್ ಸ್ಪೂನ್ ಉದ್ದು ನೀಟಾಗಿ 2.5 ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೀವಿ. ಇದನ್ನೀಗ ನೀಟಾಗಿ ತೊಳ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನಿವಾಗ ನಾವು ತುಂಬ ತೆರಿನೂ ಅಲ್ಲ, ತುಂಬ ನೈಸು ಅಲ್ಲ, ಮೀಡಿಯಮ್ ಆಗಿ ರುಬ್ಕೊಬೇಕಾಗುತ್ತೆ. ಇದನ್ನಿವಾಗ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊತಿದ್ದೀವಿ. ನೀವು ನೋಡ್ಬೋದು, ನಾವು ರುಬ್ಕೊಂಡು ಒಂದು ಬಾಣಲಿಗೆ ಹಾಕ್ಕೊತಿದ್ದೀವಿ. ಇದೇ ರೀತಿ ನೀವು ಉಳಿದಿರೋದನ್ನು ಕೂಡ ನೀಟಾಗಿ ರುಬ್ಕೊಂಡು ಬಾಣಲಿಗೆ ಹಾಕ್ಕೊಳ್ಳಿ. ಇದಿವಾಗ ನೀವು ನೋಡ್ಬೋದು, ನೀಟಾಗಿ ನಾವೆಲ್ಲದನ್ನೂ ಕೂಡ ರುಬ್ಕೊಂಡು ಬಾಣಲಿಗೆ ಹಾಕ್ಕೊಂಡು ಆವಾಗಲೇ ರುಬ್ಬಿರುವಂಥ ಮಸಾಲ ಪದಾರ್ಥಗಳನ್ನು ಹಾಗೂ ನಾವು ನೆನೆಸಿರುವಂಥ ಉದ್ದಿನಬೇಳೆ ಅಕ್ಕಿನೂ ಕೂಡ ನೀಟಾಗಿ ಕೈ ಆಡ್ಕೊತಿದ್ದೀವಿ. ಇದಿವಾಗ ನಾವು ನೀಟಾಗಿ ಕೈ ಆಡ್ಕೊಂಡಿದ್ದೀವಿ. ಇದಿವಾಗ ನಾವು ಕುಯ್ದಿಟ್ಟಿರುವಂತಹ ಆಲ್ಗೆಸು, ಇದಕ್ಕೆ ನಾವು ನೀಟಾಗಿ ನಾವು ರುಬ್ಬಿರುವಂತಹ ಮಸಾಲ ಪದಾರ್ಥಗಳನ್ನ ನೀಟಾಗಿ ಅದಕ್ಕೆ ಹಚ್ಕೊಳ್ಬೇಕಾಗುತ್ತೆ. ಇದಿವಾಗ ನಮ್ಮ ಅಮ್ಮ ತೋರಿಸ್ತಾರೆ, ನೀವು ನೋಡ್ಬೋದು. ನೋಡಿ, ತುಂಬ ದಪ್ಪನೂ ಅಲ್ಲ. ಯಾಕೆಂತ ಹೇಳಿದರೆ, ತುಂಬ ದಪ್ಪ ಹಚ್ಚಿದ್ರೆ ಬೆಂದ ಮೇಲೆ ಇಟ್ಟಿಟ್ಟೆ ಬಾಯಿಗೆ ಸಿಗುತ್ತೆ. ಅದರಿಂದ ನೀವು ತೆಳುವಾಗಿ ಹಚ್ಕೊಬೇಕಾಗುತ್ತೆ. ಒಂದು ಕಟ್ಟಿಗೆ ನೀವು ಸುಮಾರು 8 ರಿಂದ 10 ಎಲೆಗಳನ್ನ ಒಂದ್ರ ಮೇಲೆ ಇಟ್ಕೊಂಡು ಹಚ್ಕೊಳ್ಬೇಕಾಗುತ್ತೆ. ಇದಿವಾಗ ನಮ್ಮ ಅಮ್ಮ ಹಚ್ಚಿ ತೋರಿಸ್ತಿದ್ದಾರೆ, ನೋಡ್ಬೋದು. ನೀವು ಬೇಕಾದರೆ ಈ ಒಂದು ಮಸಾಲಕ್ಕೆ ಬೆಳ್ಳುಳ್ಳಿ ಶುಂಠಿನೂ ಬೇಕಾದ್ರೆ ಸೇರಿಸ್ಕೊಂಡು ರುಬ್ಕೊಬೋದು. ನಾವಾದರೆ ಹಾಕ್ಕೊಂಡು ರುಬ್ಕೊಂಡಿಲ್ಲ. ಯಾಕೆಂತ ಹೇಳಿದರೆ, ನಾವು ಈ ಪತ್ರೊಡೆ 2 ರಿಂದ 3 ದಿನ ಇಟ್ಟರೆ ಹಾಳಾಗಲ್ಲ. ಫ್ರಿಜ್ಜಲ್ಲಿ ಇಟ್ಟರೆ ಅಂತೂ 1 ವಾರ ಇಟ್ಟರು ಹಾಳಾಗಲ್ಲ. ಅದರಿಂದ ಬೆಳ್ಳುಳ್ಳಿ ಇಟ್ಟರೆ ಒಂದು ಕಂಪ್ಟ್ರ್ ವಾಸನೆ ಬರುತ್ತೆ. ಅದಕ್ಕೋಸ್ಕರ ನಾವು ಬೆಳ್ಳುಳ್ಳಿನ ಹಾಕ್ಕೊಂಡಿಲ್ಲ. ನೀವು ಬೇಕಾದ್ರೆ ರುಚಿಗೆ ಬೇಕಾದರೆ ಬೆಳ್ಳುಳ್ಳಿ ಶುಂಠಿನ ಹಾಕ್ಕೊಂಡು ಮಸಾಲ ಜೊತೆಗೆ ರುಬ್ಕೊಳ್ಬೋದು. ನೀಟಾಗಿ ಹಚ್ಚಾದ್ಮೇಲೆ ಒಂದು ಫೋಲ್ಡ್ ಮಾಡ್ಕೊಂಡು ಅದ್ರ ಮೇಲೂ ಸ್ವಲ್ಪ ಹಿಟ್ಟನ್ನು ಹಚ್ಚಿ, ಇನ್ನೊಂದು ಕಡೆನೂ ಫೋಲ್ಡ್ ಮಾಡ್ಕೊಂಡು ಅದ್ರ ಮೇಲೂ ಸ್ವಲ್ಪ ಹಿಟ್ಟು ಹಚ್ಚಿ ನೀಟಾಗಿ ಅದನ್ನ ಸಿಲಿಂಡರ್ ಶೇಪ್ಗೆ ಮರ್ಚ್ತಾ ಬನ್ನಿ. ಸಿಲಿಂಡರ್ ಶೇಪಿಗೆ ಮರ್ಚ್ತಾ ಬರೋಷ್ಟೊತ್ತಿಗೆ ಅದ್ರ ಮೇಲೆಲ್ಲ ಹಿಟ್ಟನ್ನು ನೀಟಾಗಿ ಹಚ್ಕೊತಾ ಬನ್ನಿ. ಇದಿವಾಗ ನೀವು ನೋಡ್ಬೋದು, ನೀಟಾಗಿ ಹಚ್ಕೊಂಡಿದ್ದಾರೆ. ಹಚ್ಕೊಂಡು ನಾವು ಬೇಯಿಸುವಂಥ ಪಾತ್ರೆಗೆ ಹಾಕಿಟ್ಕೊತಿದ್ದೀವಿ. ನೋಡಿ, ಈಗ ಎಲ್ಲದನ್ನೂ ಕೂಡ ಹಾಕಿದ್ದೀವಿ. ಇದಿವಾಗ ನಾವು ಪತ್ರೊಡೆ ಮಾಡೋದಕ್ಕೆ ಒಲೆ ಊರಿನ ರೆಡಿ ಮಾಡ್ಕೊತಿದ್ದೀವಿ. ಒಲೆ ಮೇಲೆ ನಾವು ಕಡ್ಬಿನ ಮಡಕೆ ಇಟ್ಕೊಂಡಿದ್ದೀವಿ. ಆ ಕಡ್ಬಿನ ಮಡಕೆಗೆ ನಾವು ಮಾಡಿರುವಂಥ ಪತ್ರೊಡೆ ಸೂಲಿನ ಇಟ್ಟಿದ್ದೀವಿ. ಇದನ್ನು ನಾವು 1 ಗಂಟೆಗಳ ಕಾಲ ಬೇಯಿಸಬೇಕು.
ಇವಾಗ ನೋಡಿ 1 ಗಂಟೆ ಅಲ್ಲ 1.5 ಗಂಟೆಗಳ ಕಾಲನೇ ನಾವು ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ನೋಡಿ ಪತ್ರೊಡೆ ನೀಟಾಗಿ ಬೆಂದಿದೆ. ಈ ಪತ್ರೊಡೆನ ಒಂದು ಸುಲಿನ ಪ್ಲೇಟಿಗೆ ಸರ್ವ್ ಮಾಡ್ಕೊತಿದ್ದೀನಿ. ನಾವು ಇದನ್ನ ನೀಟಾಗಿ ಕಟ್ ಮಾಡಿಕೊಂಡು ಕೊಬ್ಬರಿನ ಜೊತೆಗೆ ನಾವು ಹಿಂಗೆ ತಿನ್ಬೋದು, ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ನಾವು ಮಲೆನಾಡು ಕಡೆ ಪತ್ರೊಡೆ ಬಿಸಿಯಾಗಿ ತಿನ್ನೋದು ಅಂತಾರೆ. ಇನ್ನೊಂದು ನಾವು ಪತ್ರೊಡೆ ಫ್ರೈ ಮಾಡ್ಕೊಂಡು ತಿಂತೀನಿ. ಅದು ಯಾವ ರೀತಿ ಅಂದರೆ ನೋಡಿ, ನಾನೀಗ ಪತ್ರೊಡೆನ ನೀಟಾಗಿ ಕರೆಕ್ಟಾಗಿ ಚೌಕ ಶೇಪ್ ಅಥವಾ ಆಯತ ಶೇಪಿಗೆ ಕಟ್ ಮಾಡ್ಕೊತಿದ್ದೀವಿ. ನೋಡಿ, ನಾನು ನಿಮಗೆ ತೋರ್ಸೋಕ್ಕೋಸ್ಕರ 2 ಪೀಸ್ನ ಕಟ್ ಮಾಡ್ಕೊತಿದ್ದೀನಿ. ಇದಿವಾಗ ಸ್ಟವ್ ಮೇಲೆ ತವಾ ಕಾದೋಗಿದೆ. ಇದಿವಾಗ ನೋಡಿ ನಾವು ಕಟ್ ಮಾಡಿಕೊಂಡಿರೋಂಥ ಪತ್ರೊಡೆನ ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ನೋಡಿ, ಎಲ್ಲ ಭಾಗದಲ್ಲೂ ಫ್ರೈ ಮಾಡ್ಕೊಳ್ಳಿ. ನಾನಿವಾಗ ಎಲ್ಲ ಭಾಗದಲ್ಲೂ ಫ್ರೈ ಮಾಡ್ಕೊತಿದ್ದೀನಿ. ನೀವು ನೋಡ್ಬೋದು, ಇದಿವಾಗ ನೀವು ನೋಡ್ಬೋದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀವಿ. ಇದಿವಾಗ ಟೈಪ್ 1 ಪತ್ರೊಡೆ ಫ್ರೈ ರೆಡಿಯಾಗಿದೆ. ಈ ಒಂದು ಪತ್ರೊಡೆ ಫ್ರೈ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇದಿವಾಗ ಟೈಪ್ 1 ರೆಡಿ ಆಯಿತು. ಇದಿವಾಗ ನಾನು ಟೈಪ್ 2 ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದಿವಾಗ ನಾನು ಪತ್ರೊಡೆ ಪಲ್ಯ ಅಥವಾ ಪತ್ರೊಡೆ ಒಗ್ಗರಣೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ಇದಿವಾಗ ನೀವು ನೋಡ್ಬೋದು, ನಾವು ಕ್ಯೂಬ್ಡ್ ಶೇಪಲ್ಲಿ ನೀಟಾಗಿ ಪತ್ರೊಡೆನ ಹೆಚ್ಚಿಟ್ಕೊತಿದ್ದೀವಿ. ಈಗ ನೀವು ನೋಡ್ಬೋದು, ನಾವು ನೋಡಿ ಕ್ಯೂಬ್ಡ್ ಶೇಪಲ್ಲಿ ಹೆಚ್ಚಿಟ್ಕೊಂಡಿದ್ದೀವಿ. ಇದಿವಾಗ ನಾವು ಪತ್ರೊಡೆ ಒಗ್ಗರಣೆ ಅಥವಾ ಪತ್ರೊಡೆ ಪಲ್ಯ ಮಾಡೋದಕ್ಕೆ ನಾವು ಒಲೆ ರೆಡಿ ಮಾಡ್ಕೊಂಡು ಒಂದು ಬಾಂಡ್ ಇಟ್ಕೊಂಡು ಒಂದು 10 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಇಟ್ಕೊಂಡಿದ್ದೀವಿ. ಎಣ್ಣೆ ಕಾದ ನಂತರ ನಾವು ಕಡಲೆನ ಹಾಕ್ಕೊಂಡು ನೀಟಾಗಿ ಕಡಲೆ ಒಟ್ಟಬೇಕು, ಅಲ್ಲಿ ತನಕ ಹುರ್ಕೊಬೇಕು. ನೀಟಾಗಿ ಹುರ್ಕೊಳ್ಳಿ ಕಡಲೆ ಒಟ್ಟುವ ತನಕ. ನೀವು ಬೇಕಾದ್ರೆ ಕರಿಬೇವನ ಜೊತೆಗೆ ಹಾಕ್ಕೊಂಡು ಕಡಲೆನ ನೀಟಾಗಿ ಹುರ್ಕೊಬೋದು. ಇದಿವಾಗ ನೀವು ನೋಡ್ಬೋದು ಕಡಲೆ ನೀಟಾಗಿ ಒಟ್ಟಿದೆ. ಇದಿವಾಗ ನಾವು 2 ಒಣಮೆಣಸನ್ನ ಹಾಕ್ಕೊಂಡು ನೀಟಾಗಿ ಹುರ್ಕೊತಿದ್ದೀವಿ. ಇದಿವಾಗ ನಾವು ಮೀಡಿಯಮ್ ಸೈಜ್ 3 ಈರುಳ್ಳಿನ ಹೆಚ್ಕೊಂಡಿದ್ದೀವಿ ಸಣ್ಣದಾಗಿ, ಅದನ್ನು ಕೂಡ ಹಾಕ್ಕೊತಿದ್ದೀವಿ. ನೀವು ನೋಡ್ಬೋದು, ಹಾಕ್ಕೊಂಡು ನೀಟಾಗಿ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಹುರ್ಕೊಳ್ಬೇಕು. ಇದಿವಾಗ ನೋಡ್ಬೋದು ಈರುಳ್ಳಿ ಬಣ್ಣನೂ ಚೇಂಜ್ ಆಗಿದೆ, ಈರುಳ್ಳಿ ಹಸಿ ವಾಸನೆ ಹೋಗಿದೆ. ಇದಿವಾಗ ನಾವು ಕ್ಯೂಬ್ಡ್ ಶೇಪಲ್ಲಿ ಎತ್ತಿಟ್ಕೊಂಡಿರುವಂಥ ಪತ್ರೊಡೆನ ನಾವೀಗ ಅದ್ರ ಜೊತೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಒಂದು ರೌಂಡು ಕೈ ಆಡ್ಕೊಳ್ಳಿ. ಪತ್ರೊಡೆನ ನೀಟಾಗಿ ಕೈ ಆಡಾದ್ಮೇಲೆ ಇದಿವಾಗ ನಾವು ಒಂದು ಕಡಿ ಕಾಯಿ ತುರಿನ ತುರ್ಕೊಂಡಿದ್ದೀವಿ. ಅದನ್ನ ಪತ್ರೊಡೆ ಒಗ್ಗರಣೆ ಜೊತೆ ಹಾಕ್ಕೊಂಡು ನೀಟಾಗಿ ಕೈ ಆಡ್ಕೊಳ್ಳಿ. ಇದಿವಾಗ ರುಚಿಗೆ ತಕ್ಕಷ್ಟು ಸಿಹಿ ಬರೋಗೋಸ್ಕರ ಸಕ್ಕರೆನ ಹಾಕ್ಕೊತಿದ್ದೀವಿ. ಸಕ್ಕರೆನ ಹಾಕ್ಕೊಂಡು ನೀಟಾಗಿ ರೆಡಿ ಆಡ್ತಿದ್ರೆ ಪತ್ರೊಡೆ ಪಲ್ಯ ರೆಡಿ ಫ್ರೆಂಡ್ಸ್. ಈ ಟೈಪ್ 2 ಪತ್ರೊಡೆ ಒಗ್ಗರಣೆ ಅಥವಾ ಪತ್ರೊಡೆ ಪಲ್ಯ ರೆಸಿಪಿ ಹೇಗಾಯಿತು ಅಂತ ಮನೇಲಿ ಒಂದ್ಸತಿ ಮಾಡಿ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಟೈಪ್ 3 ಪತ್ರೊಡೆ ರವಾ ಫ್ರೈ ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಪತ್ರೊಡೆ ರೆಸಿಪಿ ಇಷ್ಟ ಆದರೆ ಹಳ್ಳಿ ಪ್ರತಿಭೆಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅದು ಕೂಡ ಹಳ್ಳಿ ರೆಸಿಪಿಯೊಂದಿಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.